ಹೀಗೆ ಇವತ್ತೋಗಿ ರೆಡ್ ರೋಸ್ಟರ್ ಹಾಕ್ಸ್ಕೊಂಬಂದ್ವಿ. ಕ್ವಿಕ್ ಶಿಫ್ಟರು ಇತ್ತು, ಸೊ ಅದೆಲ್ಲ ಕಟ್ಸ್ತಾ ಇದ್ದೀನಿ. ಇಲ್ಲೇ ಇರೋದೆಲ್ಲ ಪೋಟ್ರಾನಿಕ್ಸು, ಫ್ಯೂಲೆಕ್ಸು, ಕ್ವಿಕ್ ಶಿಫ್ಟರ್ 3 ರಿಮೂವ್ ಮಾಡ್ತಾರೆ. ನೋಡೋಕ್ಕೆ ಬೇಜಾರಾಗ್ತಿದೆ. ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಟಾಮ್ ಒಂದು ಸ್ವಲ್ಪ ರೆಸ್ಟಲ್ಲಿದೆ. ನಾವು GTಗೆ ಇವತ್ತೋಗಿ ರೆಡ್ ರೋಸ್ಟರ್ ಹಾಕ್ಸ್ಕೊಂಬಂದ್ವಿ. ಎಲ್ಲರದು ಅನ್ಕೊತಾ ಇರ್ಬೋದು, ಯಾಕೆ ಮುಂಚೆ ಡೆವಿಲ್ ಇತ್ತು, ನಂದು ಡೆವಿಲ್ ಪರ್ಫಾಮೆನ್ಸ್ ಇತ್ತು. ಇವಾಗ ರೆಡ್ ರೋಸ್ಟರ್ ಪರ್ಫಾಮೆನ್ಸ್ ಹಾಕ್ಸಿದ್ದೀನಿ. ಒಂದು ರೀಸನ್ ಇದೆ ಹಾಕ್ಸೋಕ್ಕೆ. ಮತ್ತೆ ಫಸ್ಟ್ ಇದೇ ಹಾಕ್ಸಿದ್ದೆ ನಾನು, ಡೆವಿಲ್ ಆದಮೇಲೆ ಮತ್ತೆ ಇದೇ ಹಾಕ್ಸಿದ್ದೀನಿ. ಸೊ ಇವಾಗ ನೋಡೋಣ. ಇವಾಗ ಪೋಟ್ರಾನಿಕ್ಕು, ಫ್ಯೂಲೆಕ್ಸು, ಕ್ವಿಕ್ ಶಿಫ್ಟರೆಲ್ಲ ಹಾಕ್ಸಿದ್ನಲ್ವ, ನನ್ನ ಗಾಡಿ ಕ್ವಿಕ್ ಶಿಫ್ಟರು ಇತ್ತು. ಸೊ ಅದೆಲ್ಲ ಇವಾಗ ಕಟ್ಸ್ತಾ ಇದ್ದೀನಿ. ಸೊ ಯಾಕೆ ಏನು ಎತ್ತ ಅಂತ ವೀಡಿಯೋ ಎಂಡ್ ತನಕ ನೋಡಿ, ಗೊತ್ತಾಗುತ್ತೆ. ನನಗೂ ಬೇಜಾರಾಗ್ತಿದೆ ಫ್ಯೂಲೆಕ್ಸ್ ಎಲ್ಲ ತೆಗ್ಸೋಕ್ಕೆ. ಒಂಥರ ಪರ್ಫಾಮೆನ್ಸು ತುಂಬ ಚೆನ್ನಾಗಿತ್ತು ಗಾಡಿದು. ಸೊ ಲೆಟ್ಸ್ ಗೋ, ಗೊತ್ತಾಗುತ್ತೆ ಬನ್ನಿ ಯಾಕೆ ಅಂತ. ಸೊ ಫಸ್ಟ್ ಹೋಗಿ ಎಲ್ಲ ತೆಗ್ಸ್ಕೊಂಬರೋಣ, ಹೋಗೋಣ ಬನ್ನಿ. ಗೈಸ್, ಸಿಗ್ನಲಲ್ಲಿ ನಿಲ್ಸಿದ್ದೀವಿ. ಹೆವಿ ಬಿಸಿಲು, ಮುಂದೆ ಹೋದರೆ ಅದಕ್ಕೆ ಸೈಡ್ಗೆ ಹಾಕೊಂಡು ಆರಾಮಾಗಿರಬೇಕು. ಬೆಂಗಳೂರು ಅಂತ ಹೆವಿ ಬಿಸಿಲು ಗೈಸ್ ಇವಾಗ, ತುಂಬ ಅಂದರೆ ತುಂಬ ಹಾಟ್. ಸೊ ಹೋಗೋಣ, ಹೇಳ್ತೀನಿ ಯಾಕೆ ಅಂತ. ಫೈನಲಿ ಬಂದಿದ್ದೀನಿ. ಇವಾಗ ರಿಮೂವ್ ಮಾಡ್ತಾರೆ ಎಲ್ಲ. ಇಲ್ಲೇ ಇರೋದೆಲ್ಲ ಪೋಟ್ರಾನಿಕ್ಸು, ಫ್ಯೂಲೆಕ್ಸು, ಕ್ವಿಕ್ ಶಿಫ್ಟರ್ 3 ರಿಮೂವ್ ಮಾಡ್ತಾರೆ. ಒಂದು ಸ್ವಲ್ಪ ಬೇಜಾರಾಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ರಿಮೂವ್ ಮಾಡೋಣ ನೋಡಿ. ರೆಡ್ ರೋಸ್ಟರ್ ಇವಾಗ ಲುಕ್ ವೈಸ್ ನೋಡೋಕ್ಕೆ ಸೂಪರ್ ಆಗಿದೆ, ನೋಡೋಕ್ಕೆ ಹೋದರೆ. ಸೊ ಗೈಸ್, ಇವಾಗ ಫೈನಲಿ ಪೋಟ್ರಾನಿಕ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. ಬೇಜಾರಾಗ್ತಿದೆ. ಕ್ವಿಕ್ ಶಿಫ್ಟರ್ ಮತ್ತು ನೆಕ್ಸ್ಟ್ ಲೆವೆಲ್ ಇತ್ತು, ಅದು ಎಲ್ಲ ಹೋಗ್ತಾ ಇದೆ. ಯಾಕೆ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬಟ್ ಇವಾಗ ತುಂಬ ಅಂದರೆ ತುಂಬ ಯೂನಿಕ್ ಆಗಿರುತ್ತೆ. ಅದು ತುಂಬ ಜನ ಡ್ರೀಮ್. ಅದು ನಾನು ಫಸ್ಟ್ ಗಾಡಿ ತೊಗೊಂಡಿದ್ದಕ್ಕೆ ಆ ಕಾರಣಕ್ಕೆ ನೋಡ್ರಿ ಹೆಂಗೆ ಬರುತ್ತೆ ಅಂತ ನೀವು ತೋರಿಸ್ಕೊಡ್ತೀನಿ. ಫಸ್ಟ್ ರಿಮೂವ್ ಮಾಡ್ತಾರೆ. ಗಾಡಿ ಯಾವ ಥರ ಕಾಣ್ತಿದೆ ಅಂದರೆ ನೋಡೋಕ್ಕೆ ಬೇಜಾರಾಗ್ತಿದೆ. ಹಿಂಗೆಲ್ಲ ನೋಡೋಕ್ಕೆ ಆಗಲ್ಲ. ನಾನು ಯಾವತ್ತೂ ಹಿಂಗೆ ನೋಡೇ ಇಲ್ಲ. ಗಾಡಿ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ದೆ. ಬಟ್ ಈ ಟೈಮ್ ಒಂದು ಸ್ವಲ್ಪ ನೋಡಬೇಕು, ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಸೊ ಇದೇ ರಿಮೂವ್ ಆಗುತ್ತೆ ಗೈಸ್. ಥರ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲ ರಿಮೂವ್ ಮಾಡಿ ಪೋಟ್ರಾನಿಕ್, ಫ್ಯೂಲೆಕ್ಸ್, ಕ್ವಿಕ್ ಶಿಫ್ಟರ್ ಎಲ್ಲ ರಿಮೂವ್ ಮಾಡಿ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ನನಗೇನು ಅಷ್ಟು ಪವರ್ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಒಂದು ಕ್ವಿಕ್ ಶಿಫ್ಟರ್ ಒಂದಿಲ್ಲ, ಅದೊಂದು ಬೇಜಾರು. ಸೂಪರಾಗಿತ್ತು ಅದೊಂದು. ನಾನು ಪವರ್ ಡಿಫ್ರೆನ್ಸ್ ಅಂತ ನೋಡೋಕ್ಕೆ ಬಂದರೆ, ಬಟ್ ನಾನು ಜಾಸ್ತಿ ಲಾಂಗ್ ಓಡಿಸಲ್ವಲ್ಲ, ಅದಕ್ಕೆ ನಂಗೆ ಡಿಫ್ರೆನ್ಸ್ ಗೊತ್ತೇ ಆಗಲಿಲ್ಲ ಅನಿಸುತ್ತೆ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ನಾಳೆ ಒಂದು ಸೂಪರ್ ಡೂಪರ್ ಬ್ಲಾಗ್ ಬರುತ್ತೆ. ನಾಳೆ ಹೋಗ್ತಾ ಇದ್ದೀನಿ. ಏನು ಎತ್ತ ಅಂತ ಹೇಳೋಕ್ಕೋಗಲ್ಲ, ವೆಯ್ಟ್ ಮಾಡ್ತಾಯಿರಿ ಗೈಸ್. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಲೆಟ್ಸ್ ಗೋ, ಮನೆಗೆ ಹೋಗೋಣ ಬನ್ನಿ. ಫಸ್ಟ್ ಅಲ್ಲೋಗ್ಬಿಟ್ಟು ಕರೆಕ್ಟಾಗಿ ಹೇಳ್ತೀನಿ. ಇಲ್ಲಿ ಗಾಡಿ ಮನೆಗೆ ತೊಗೊಂಬಂದಿದ್ದೀನಿ. ಎಲ್ಲ ರಿಮೂವ್ ಆಗಿದೆ. ಫ್ಯೂಲೆಕ್ಸು ಎಲ್ಲ ಇತ್ತು, ಅದೆಲ್ಲ ರಿಮೂವ್ ಮಾಡಿದ್ದಾರೆ. ಸೊ ಗೈಸ್, ಬನ್ನಿ ಮನೆಗೆ ಹೋಗೋಣ. ಎಷ್ಟು ವೈರ್ ಇತ್ತು ಅಂತ ತೋರಿಸ್ತೀನಿ ಗಾಡಿ ಒಳಗಡೆ, ನೋಡ್ಬಿಟ್ಟು ನೀವೇ ಶಾಕ್ ಆಗ್ತೀರಾ. ಸೊ ಗೈಸ್, ಇವಾಗ ಎಷ್ಟು ವೈರ್ ಇದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಷ್ಟು ವೈರು ನೋಡಿ ಗಾಡಿ ಒಳಗಡೆ ಇತ್ತು. ನಾನೇ ಶಾಕ್ ಆಗೋದೆ. ಇಷ್ಟೆಲ್ಲ ಇತ್ತು, ನಿಮ್ಗೆ ಎತ್ತರಿ ವೇಟ್ ಆಗ್ತಿದೆ. ಆ ವೇಟ್ ಅಷ್ಟೇ ರಿಡ್ಯೂಸ್ ಆಯ್ತಲ್ವಾ ಅಂತ. ಹಾಗೇನೂ ಇಲ್ಲ, 1 kg ಇರುತ್ತಾ. ಸೊ ಗೈಸ್ ನೋಡಿ, ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಇದು ಪೋಟ್ರಾನಿಕ್ ಇದು. ಸೊ ಇದು ಪೋಟ್ರಾನಿಕ್, ಇದು ಸ್ಟೇಜ್ 1, ಸ್ಟೇಜ್ 2 ಸ್ವಿಚ್ ಮಾಡೋದು. ಆ್ಯಂಡ್ ಇದು ಫ್ಯೂಲೆಕ್ಸ್ ಫುಲ್ಲು. ಇಷ್ಟು ಪಾರ್ಟ್ ಒಂದು ನಿಮಿಷ ನೋಡಿ. ಇಷ್ಟು ಪಾರ್ಟ್ ಫ್ಯೂಲೆಕ್ಸ್ದು.
ಮತ್ತು ಇದೆಲ್ಲ ಮತ್ತೆ ಒಂದು ಶಿಫ್ಟರ್. ಹಾಂ ಇದಿಷ್ಟೇ ನೋಡಿ ಗೈಸ್, ಇಷ್ಟೇ ವೈರ್ ಬರೋದು ಶಿಫ್ಟರ್ದು ಆದರೆ ಅಪ್ಪ ಅದು ಹೆಂಗೆ ವರ್ಕ್ ಆಗುತ್ತಲ್ಲ. ಸೊ ನೋಡಿ ಗೈಸ್, ಮತ್ತು ಇದೆಲ್ಲ ಪೋಟ್ರಾನಿಕ್ದು ಈ ಡಿವೈಸ್ ಎಲ್ಲ. ಸೊ ಇದೆಲ್ಲ ಪೋಟ್ರಾನಿಕ್ದು. ನಿಮ್ಗೆ ಅಕಸ್ಮಾತ್ ಬೇಕು ಅಂದರೆ ಪರ್ಫಾರ್ಮೆನ್ಸ್ ಪಾರ್ಟ್ಸೇ ನನ್ನ ಹತ್ರ ಇರೋದು. ನಾನು ಯಾಕೆ ತೆಗ್ಸಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ ಗೊತ್ತಾಗುತ್ತೆ. ನೀವು ಗೆಸ್ ಮಾಡಿ ನಾನು ಯಾಕೆ ತೆಗ್ದೆ ಅಂತ. ಸೊ ಇದಿದ್ರೆ ಅದು ವರ್ಕ್ ಆಗಲ್ಲ, ಸೊ ಅದಕ್ಕೆ ಇದು ರಿಮೂವ್ ಮಾಡ್ತಾ ಇದ್ದೀನಿ. ಫುಲ್ ಮಜಾ ಮಾಡ್ಬಿಟ್ಟಿದ್ದೀನಿ. ಸೊ ನಿಮ್ಗೇನಾದ್ರು ಬೇಕಂದರೆ ನಾನು ಇಷ್ಟದಲ್ಲಿ DM ಮಾಡಿ, ಯಾರು ನೀಡಿದೆ ಅವ್ರು ಮಾತ್ರ DM ಮಾಡಿ. ಸೊ ಬೆಸ್ಟ್ ಪ್ರೈಸಲ್ಲಿ ಕೊಡುತ್ತೆ. ಸೊ ಅದೇ ಗೈಸ್, ನಿಮ್ಗೇನಾದ್ರು ಬೇಕು ಅಂತ ನೋಡಿ, ಇವಾಗ ಕ್ಲೀನಾಗಿ ಫುಲ್ ಬಾಕ್ಸ್ ಆಗಿ ಅರೇಂಜ್ ಮಾಡಬೇಕು. ಇವಾಗ ನಿಮ್ಗೇನಾದ್ರು ಬೇಕಂದರೆ DM ಮಾಡಿ. ಸೊ ನಾಳೆ ಹೋಗ್ತಾ ಇದ್ದೀನಿ ಮಾಡ್ಸೋಕ್ಕೆ, ಅದೇನು ಅಂತ ಹೇಳೋಕ್ಕಾಗಲ್ಲ. ಸೊ ಗೆಸ್ಟ್ ಮಾಡಿ ಏನು ಅಂತ. ಸೊ ಗೆಸ್ಟ್ ಮಾಡಿ. ಈ ಬ್ಲಾಗ್ನ ನಿನಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಿಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಬ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ನೀವು ಗೆಸ್ಟ್ ಮಾಡಿ, ಕಮೆಂಟ್ ಮಾಡಿರಿ, ನೋಡೋಣ.